ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ಯಾರೆಲ್ಲ ಕಬ್ಬು ಬೆಳೆಯುವಂಥ ರೈತರಿದ್ದೀರಾ ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಿವಾಗ ಗೋರ್ಮೆಂಟ್ ಬಂದ್ಬಿಟ್ಟು ಸಕ್ಕರೆ ರೇಟ್ ಏನು ಜಾಸ್ತಿ ಮಾಡಿದೆ. ಏನಿವಾಗ 47-48 ರೂಪಾಯಿ ಇರುವಂಥ ಸಕ್ಕರೆ 70 ರೂಪಾಯಿ 72 ರೂಪಾಯಿ, ಕೆಲವೊಂದು ಕಡೆ 75 ರೂಪಾಯಿ ಆಗಿದೆ. ಈ ಒಂದು ಕಾರಣದಿಂದಾಗಿ ತುಂಬ ಜನ ರೈತ ಬಾಂಧವರು ಕಬ್ಬಿನ ದರ ಅಂದರೆ ಕಬ್ಬಿನ ರೇಟ್ ಜಾಸ್ತಿ ಆಗುತ್ತಾ, ಟನ್ನಿಗೆ ಇವಾಗ ಏನು 3300 ರೂಪಾಯಿ ಏನು ಕೊಡ್ತಾ ಇದ್ದಾರೆ. ತುಂಬ ಜನ ರೈತರು ಬಂದುಬಿಟ್ಟು ಇದು 5500 ಆಗಬೇಕು 6000 ಆಗಬೇಕು ಅಂತೇಳಿ ತುಂಬ ಜನ ಹೇಳ್ತಾ ಇದ್ದಾರೆ. ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬಾ ವಿಡಿಯೋಸ್ ಎಲ್ಲ ಬರ್ತಾ ಇದೆ. ಸೊ ಇದರ ಹಿನ್ನೆಲೆ ಏನು, ಯಾಕಿಷ್ಟೊಂದು ಸಕ್ಕರೆ ರೇಟ್ ಜಂಪ್ ಆಯಿತು, ಮತ್ತು ಈ ವರ್ಷ ಏನು ಕಬ್ಬು ಬೆಳೆಯುವಂಥ ರೈತರಿದ್ದೀರ ನಾನು ನಿಮಗೆ ಒಂದು ಸಲಹೆ ನೀಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಏನಿವಾಗ ಫ್ಯಾಕ್ಟ್ರಿಯಿಂದ 3300 ರೂಪಾಯಿ ಏನು ಕಬ್ಬಿನ ದರ ಕೊಡ್ತಾ ಇದ್ದಾರೆ, ಇದು ಆಲ್ಮೋಸ್ಟ್ 4000 ದಾಟುವಂಥ ಸಾಧ್ಯತೆ ಜಾಸ್ತಿ ಇದೆ. ಆದ್ದರಿಂದ ವಿಡಿಯೋ ನೋಡ್ತಿರುವಂಥ ಎಲ್ಲ ರೈತ ಬಾಂಧವರು ಕಬ್ಬನ್ನು ಚೆನ್ನಾಗಿ ಬೆಳೀರಿ. ಇವಾಗ ನೀವು ಸ್ವಲ್ಪ ಜನ ರೈತರು ಹೆಂಗಪ್ಪ ಅಂತಂದ್ರೆ ಎಷ್ಟು ಬರ್ತೈತಿ ಬರಲಿ ಬಿಡಪ್ಪ ಅಂತ ಅನ್ಕೊಂಡು ಕೂತಿರ್ತಾರೆ. ಹಂಗೆ ಯಾರು ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ನೀವು 100 ಟನ್ ಕಬ್ಬು ಬೆಳೆದ್ರಪ್ಪ ಅಂತಂದ್ರೆ ಬರೋಬ್ಬರಿ 4000ದಂಗೆ ನಿಮಗೆ ಟನ್ನೇಜ್ ರೇಟ್ ಆಯ್ತು ಅಂದರು ಒಂದು 100 ಟನ್ನಿಗೆ 4 ಲಕ್ಷ ರೂಪಾಯಿ ಆಗ್ತೈತಿ. ಆದ್ದರಿಂದ ಕಬ್ಬಿಗೆ ಸ್ವಲ್ಪ ವ್ಯವಸ್ಥೆ ಮಾಡಿರಿ. ಒಟ್ಟು ಮಸ್ತ್ ಕಬ್ಬು ಬರ್ಬೇಕು. ನಮ್ದೇನಪ್ಪ ಅಂತಂದ್ರೆ ಟನ್ನೇಜ್ ಜಾಸ್ತಿ ಮಾಡ್ಕೊಂಡ್ರೆ ಇನ್ಕಮ್ ಜಾಸ್ತಿ ಆಗ್ತೈತಿ. ಆದ್ದರಿಂದ ರೈತ ಬಾಂಧವ್ರು ಯಾರೂ ಕೂಡ ಬ್ಯಾಸರ ಮಾಡ್ಕೊಂಡು ಎಟ್ಟು ಬರ್ತೈತಿ ಬರಲಿ ಅಂತ ಕುಂಡ್ರಕ್ಕೆ ಹೋಗ್ಬೇಡ್ರಿ. ಮಸ್ತ್ ಬೆಳಿ ಎಲ್ಲರೂ ಬೆಳಿತಾರೆ ಅಂತೇಳಿ ನಾವು ಕಬ್ಬು ಬೆಳಿದಲ್ಲ, ಎಲ್ಲರಿಗಿಂತ ತಿಂಡಿಲೇನ ಕಬ್ಬು ತರಬೇಕು, ಆ ರೀತಿ ಕಬ್ಬು ಬೆಳೆಯೋನು. ಆದ್ದರಿಂದ ರೈತ ಬಾಂಧವರು ಇವಾಗ ಏನು ಸಕ್ಕರೆ ರೇಟ್ ಹೆಚ್ಚಾಗೈತಲ್ಲ, ಯಾಕೆ ಹೆಚ್ಚಾಯಿತು ಅನ್ನೋದು ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದುಬಿಟ್ಟು ನಮ್ಮ ಒಂದು ಭಾರತ ದೇಶದಲ್ಲಿ ಪ್ರತಿ ವರ್ಷ ನಾನು ಎಲ್ಲ ರಾಜ್ಯಗಳನ್ನ ತೊಗೊಂಡು ಹೇಳ್ತಾ ಇದ್ದೀನಿ. ಪೂರ್ತಿ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 3 ಲಕ್ಷ ಟನ್ಕ್ಕಿಂತ ಜಾಸ್ತಿ ಸಕ್ಕರೆ ಉತ್ಪಾದನೆ ಆಗ್ತೈತೆ. ನಮ್ಮ ಒಂದು ಫ್ಯಾಕ್ಟ್ರಿಗಳಿಂದ 3 ಲಕ್ಷ ಟನ್ ಏನು ಸಕ್ಕರೆ ಉತ್ಪಾದನೆ ಆಗ್ತಾಯಿದ್ದಲ್ಲ, ಅದಕ್ಕಿಂತ ಇವಾಗ ನಮ್ಮ ದೇಶದಲ್ಲಿರುವಂಥ ಜನರು ಏನು ಮಾಡ್ತಾರಂದ್ರೆ 2,95,000 ಟನ್ ಅಷ್ಟು ಪ್ರತಿ ವರ್ಷ ತಿಂದಾಗಿ ಮಾಡ್ತಾರೆ, ಅಂದ್ರೆ ಮನೆ ಉಪಯೋಗಕ್ಕೆ ಬಳಸ್ತಾರೆ. ಅಲ್ಲಿ ಬರೀ 5 ಲಕ್ಷ ಟನ್ ಅಷ್ಟು ಸ್ಟಾಕ್ ಉಳಿಯಾಕತ್ತೈತೆ. ಕೆಲವೊಂದು ಟೈಮ್ ಹೆಂಗಾಗ್ತೈತಪ್ಪ ಅಂತಂದ್ರೆ ಬರಗಾಲ ಬಿತ್ತು ಅಥವಾ ಕಬ್ಬು ಅಷ್ಟೊಂದು ಮಳೆ ಸರಿಯಾಗಿ ಆಗಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ಸಕ್ಕರೆ ಉತ್ಪತ್ತಿ ಕಡಿಮೆ ಆಗ್ತೈತಿ, ಗೋಡೌನ್ ಒಳಗೆ ಸ್ಟಾಕ್ ಇರಲ್ಲ ಸಕ್ಕರೆ. ಆ ಒಂದು ಕಾರಣದಿಂದಾಗಿ ಇಲ್ಲಿ ಸಕ್ಕರೆ ರೇಟ್ ಅತಿ ವೇಗದಲ್ಲಿ ಜಂಪ್ ಆಗಕತ್ತೈತೆ. ಆದ್ದರಿಂದ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಸಕ್ಕರೆ ಬೆಳೆಯುವಂಥ ಅದರಲ್ಲಿ ಕರ್ನಾಟಕ 3ನೇ ಸ್ಥಾನ ಐತೆ ನಮ್ಮ ಒಂದು ದೇಶದಲ್ಲಿ. ಮೊದಲನೇ ಸ್ಥಾನ ಉತ್ತರ ಪ್ರದೇಶ ಐತಿ, 2ನೇ ಸ್ಥಾನ ಮಹಾರಾಷ್ಟ್ರ, 3ನೇ ಸ್ಥಾನ ಕರ್ನಾಟಕ ಐತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಹೋದ ವರ್ಷದಂಗೆ ಈ ವರ್ಷ ಬೆಳೆ ಇಲ್ಲ. ಯಾಕಪ್ಪ ಅಂತಂದ್ರೆ ಮಳೆಗಾಲ ಅಂತೂ ಈ ವರ್ಷ ಸರಿಯಾಗಿಲ್ಲ, ಕಬ್ಬು ಕೂಡ ಅಷ್ಟೊಂದು ನೋಡೋಕೆ ಚೆನ್ನಾಗಿ ಬಂದಿಲ್ಲ ಈ ವರ್ಷ, ಅಂದ್ರೆ ಜಾಸ್ತಿ ಇಳುವರಿ ಬರಲ್ಲ. ಆದ್ದರಿಂದ ಯಾರೆಲ್ಲ ಕಬ್ಬು ಬೆಳೆಯುವಂಥ ರೈತರಿದ್ರೆ ಈ ಒಂದು ಸಂದರ್ಭದಾಗ ನಿಮ್ಮ ಹತ್ರ ನೀರು ಜಾಸ್ತಿ ಇತ್ತು, ಸ್ವಲ್ಪ ಗೊಬ್ಬರ ಅದು ಇದು ಹಾಕಿ ಸ್ವಲ್ಪ ಜಾಸ್ತಿ ವ್ಯವಸ್ಥೆ ಮಾಡ್ಕೊರಿ. ಯಾಕಂತಂದ್ರೆ ಕಬ್ಬಿನ ಬೆಲೆ ಆಲ್ಮೋಸ್ಟ್ 190% ಜಾಸ್ತಿ ಆಗುವಂಥ ಸಾಧ್ಯತೆ ಭಾಳ ಐತಿ. ಈಗ 3300 ಏನು ಕೊಡಾಕತ್ತಾರೆ ಫ್ಯಾಕ್ಟ್ರಿ ಅವರು, 4000 ಆದರೂ ಕೂಡ ಭಾಳ ಅಂದ್ರೆ ಭಾಳ ರೈತರಿಗೂ ಅನುಕೂಲ ಆಗ್ತೈತಿ. ಆದ್ದರಿಂದ ವಿಡಿಯೋ ನೋಡ್ತಿರೋಂಥ ಎಲ್ಲ ರೈತ ಬಾಂಧವರು ನಿಮ್ಮ ಅನಿಸಿಕೆ ಏನಂತೇಳಿ ಕಮೆಂಟ್ ಮಾಡಿರಿ. ನಿಮಗೆ ಈ ವರ್ಷ ಸಕ್ಕರೆ ಏನಿವಾಗ ಸಕ್ಕರೆ ರೇಟ್ ಜಾಸ್ತಿ ಆಗೈತಲ್ಲ, ಕಬ್ಬಿನ ಬಿಲ್ 3300 ಕೊಡೋ ಜಾಗದಾಗ ಎಷ್ಟು ಕೊಡಬಹುದು, ಫ್ಯಾಕ್ಟ್ರಿಯಿಂದ ಅಂದಾಜು ಎಷ್ಟು ಆಗ್ಬಹುದು ಅಂತೇಳಿ ನಿಮಗೇನ್ರೆ ಒಂದು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ವಿಡಿಯೋ ಯಾವ್ಯಾವ ಊರಿಗೆ ಹೋಗ್ತಾ ಇದೆ ಅಂಥೇಳಿ, ನಿಮ್ಮ ಊರು ಯಾವ್ದು ಅಂತೇಳಿ ಒಂದು ದಯವಿಟ್ಟು ಕಮೆಂಟ್ ಹಾಕ್ರಿ ಎಲ್ಲ ರೈತ ಬಾಂಧವರು. ಮತ್ತು ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಮತ್ತು ಮುಂದಿನ ಉದ್ದೇಶ ಏನಾಗ್ಬೋದು ಈ ಒಂದು ಕಬ್ಬಿನ ರೇಟ್ ಅಂತೇಳಿ ಅದ್ರ ಬಗ್ಗೆನೂ ಕಮೆಂಟ್ ಮಾಡಿರಿ.